ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಿದ್ದೀನಿ. ನಮಸ್ತೆ ಅರವಿಂದ್. ಸರ್ ಎಲ್ಲಿದ್ದೀರಾ ತಾವೀಗ? ಪ್ರಯಾಗ್ರಾಜ್ನಲ್ಲೇ ಇದ್ದೀರಾ ಸರ್? ಹೌದೌದು, ಪ್ರಯಾಗ್ರಾಜ್ ಸ್ನಾನಘಟ್ಟದಿಂದ ಹಾ, ಈಗ ತಾನೇ ನಾನು ಜಂಗಮವಾಡಿ ಕಡೆಗೆ ಬಂದಿದ್ದೀನಿ, ಅಂದ್ರೆ ದಶಾಶ್ವಮೇಧ ಘಾಟ್ ಕಡೆಗೆ ಬಂದಿದ್ದೀನಿ. ಓಕೆ. ನಿಮ್ದೆಲ್ಲ ಪುಣ್ಯಸ್ನಾನ ಎಲ್ಲ ಆಯ್ತಾ ಸರ್? ಪುಣ್ಯಸ್ನಾನ ಆಯ್ತು, ಆದ್ರೆ ಪರಿಪೂರ್ಣ ಆಗ್ಲಿಲ್ಲ ಅಷ್ಟೇ. ಅಂದ್ರೆ ಸಾಧುಗಳು ಮಾಡಿದ ನಂತರ ಮಾಡ್ಬೇಕು ಅಂತ ಏನಿತ್ತೋ ಹಾ, ಹಾ. ಅದು ಪರಿಪೂರ್ಣ ಆಗ್ಲಿಲ್ಲ. ಆದ್ರೆ ಆ ತರದ ಸಂಗಮ ಸ್ನಾನ ಅಂತ ಏನ್ ಕರಿತೀವಿ ಅದನ್ನು ಮುಗಿಸ್ಲಿಕ್ಕಾಯ್ತು. ಸರ್ ಈಗ ಪರಿಸ್ಥಿತಿ ಹೇಗಿದೆ ಸರ್ ಅಲ್ಲಿ? ಕಾಲ್ ತೊಳಿತಾ ಎಲ್ಲ ಆದ ನಂತರ ಏನಂತಂದ್ರೆ ಜನ, ನಂಗೆ ಗೊತ್ತಿಲ್ಲ, ನನ್ನ ಅಂದಾಜು ಏನನ್ಸುತ್ತೆ ಅಂತಂದ್ರೆ ಹೆಚ್ಚು ಕಡಿಮೆ 10 ಕಿಲೋಮೀಟರ್ ವ್ಯಾಸ, ಅಂದ್ರೆ ನಾವು ಅಷ್ಟು ಪರಿಧಿಯಲ್ಲಿ ಹ್ಮ್ ನೀವು ಬಾಡಿ ಟು ಬಾಡಿ ಜನ ಇದ್ದಾರೆ. ಹಾ, ಹಾ, ಹಾ. ಲಿಟ್ರಲಿ ನಾನು ಸ್ನಾನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಐ ಥಿಂಕ್ ಕನಿಷ್ಠ ಪಕ್ಷ ಒಂದು 15ರಿಂದ 20 ಕಿಲೋಮೀಟರ್ ವಾಕ್ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದ್ರೆ ಹ್ಮ್. ಅಷ್ಟು ಸುತ್ತಾಕೊಂಡು ಬರ್ಬೇಕಾಗತ್ತೆ. ಅದನ್ನ ತುಂಬಾ ಜನರನ್ನ ವಿರಳಗೊಳಿಸುವಂತ ಪ್ರಯತ್ನವನ್ನ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಬಟ್ ಐ ಥಿಂಕ್ ಇಟ್ ಈಸ್ ಅನ್ಕಂಟ್ರೋಲಬಲ್. ಇವತ್ತಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಪ್ರಯತ್ನ ಅವ್ರು ಹಾಕ್ತಿದ್ದಾರೆ ಅಂತ ಅನ್ಸುತ್ತೆ. ಹ್ಮ್. ಏನಂತಂದ್ರೆ ಶಾಹಿ ಸ್ನಾನವನ್ನ ಅವ್ರು ಸ್ಟಾಪ್ ಮಾಡಿದ್ದಾರೆ. ಅವರು ಅಖಾಡದವರೇ ನಿಶ್ಚಯ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಶಾಹಿ ಸ್ನಾನಕ್ಕೆ ಅಂತ ಜೂನಾ ಅಖಾಡದವ್ರ ಜೊತೆ ಇದ್ದಾಗ್ಲೇ ಹ್ಮ್. ಅಲ್ಲಿ ಜೂನಾ ಅಖಾಡದವರು ಮತ್ತು ಎಲ್ಲ ಅಖಾಡದವರು ಸೇರಿ ನಿರ್ಣಯ ತೆಗೆದುಕೊಳ್ಳೋ ಆ ಪ್ರೊಸೆಸ್ ಅನ್ನು ಕೂಡ ನಮ್ಗೆ ನೋಡ್ಲಿಕ್ಕಿತ್ತು. ಹ್ಮ್. ಸೊ ದಟ್ ಅವರೆಲ್ಲರೂ ಸೇರ್ಕೊಂಡು ಇದನ್ನ ತಡೆಯೋಣ, ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅವರು ನಿರ್ಣಯ ತೆಗೆದುಕೊಳ್ಳೋದನ್ನ, ಆನಂತರ ಇನ್ನೇನು ಹೊರಡಬೇಕಾಗಿದ್ದ ಆ ಯಾತ್ರೆಯನ್ನ ಸ್ಟಾಪ್ ಮಾಡಿದ್ದನ್ನ ಎಲ್ಲವನ್ನೂ ನಾವು ನೋಡ್ಲಿಕ್ಕಾಯ್ತು. ಹ್ಮ್. ಸೊ ಹೇಗಿದೆ ಅಂತಂದ್ರೆ ಜನಕ್ಕೆ ಎಲ್ರಿಗೂ ಒಂದೇ ಒಂದೇನಂದ್ರೆ ಸ್ನಾನ ಮಾಡ್ಬೇಕು ಇವತ್ತು ಅಂತಷ್ಟೇ. ಪವಿತ್ರವಾಗಿರುವಂತ ಮಂಗಳವಾಗಿರುವ ದಿನ ಸ್ನಾನ ಮಾಡ್ಬೇಕು ಅಂತ ಎಲ್ಲರ ದೃಷ್ಟಿ ಒಂದೇ ಕಡೆ ಸ್ನಾನದ ಕಡೆಗೆ ಹೋಗ್ಬೇಕು ಅಂತ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಆ ಟೋಟಲ್ ಸಂಗಮ ಸ್ಥಾನ ಸಿಗೋದೇ ಒಂದು 8 ಕಿಲೋಮೀಟರ್ ವೈಡ್ ಇರುವಂತ ಜಾಗ, ನಾಟ್ ಮೋರ್ ದನ್ ದಟ್. ಅಷ್ಟು ಇಲ್ಲ, ಅದು ಕೆಲವು ಮೀಟರ್ಗಳಷ್ಟೇ. ಹ್ಮ್. ಸೊ ಅಷ್ಟು ಮೀಟರ್ಗಳಲ್ಲಿ ಎಲ್ಲರೂ ಹೋಗಿ 1 ಕೋಟಿ ಜನ ಎಟ್ ಎ ಟೈಮ್ ಸ್ನಾನ ಮಾಡ್ತೀರಾ ಅಂತಂದ್ರೆ ಇಟ್ ಈಸ್ ಜಸ್ಟ್ ಇಂಪಾಸಿಬಲ್. ಹ್ಮ್. ಅದಕ್ಕೆ ಇವರು ಬೇರೆ 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 ಘಾಟಗಳನ್ನು ಮಾಡಿ ಎಲ್ಲ ಕಡೆ ಸ್ನಾನ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ನಿನ್ನೆ ರಾತ್ರಿಯಿಂದನೇ ಪುಣ್ಯಕಾಲ ಆರಂಭವಾಗಿದೆ ಅಂತ ಹೇಳಿ ರಾತ್ರಿಯಿಂದನೇ ಅನೌನ್ಸ್ ಮಾಡ್ತಾ ಇದ್ರು, ಈಗಲೇ ಎಲ್ಲರೂ ಸ್ನಾನ ಮಾಡ್ಕೊಂಡ್ ಬಿಡಿ ಮತ್ತು ಬರೋರ್ಗೆ ಬಿಡಿ ಅಂತ. ಹೀಗಾಗಿ ಅದನ್ನ ಎಷ್ಟು ಪ್ರಯತ್ನ ಮಾಡ್ಬೋದು ಅಷ್ಟು ಪ್ರಯತ್ನ ಪಡ್ತಿದ್ದಾರೆ. ಬಟ್ ಬಹಳ ಕಷ್ಟ ಇದೆ ಮಾತ್ರ ಅರವಿಂದ್. ಈ ತರದ ಜನ ಬಹುಶಃ ನನ್ನ ಜೀವಮಾನದಲ್ಲಿ ನಾನು ನೋಡ್ಲೇ ಇಲ್ಲ. ಇಷ್ಟು ಜನರನ್ನ ಒಂದೇ ಕಡೆಯಲ್ಲಿ ನೋಡ್ಲಿಕ್ಕೆ ಆಗೇ ಇರ್ಲಿಲ್ಲ. ನಾನು ಹೇಳ್ತೀನಲ್ಲ, ವಾಕ್ ಮಾಡಿ 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 ಹೈರಾಣ ಆಗ್ಬಿಡ್ತಾರೆ ಜನ, ಅಷ್ಟು ವಾಕ್ ಮಾಡಬೇಕಾದ ಪರಿಸ್ಥಿತಿ ಇದೆ. ಬಟ್ ಒಂದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಸರ್ ಇದು? ಅಬ್ಸಲ್ಯೂಟ್ಲಿ. ಅದು ನಮ್ಗೆ ಹೇಗೆ ಹೇಳಿ ಅದನ್ನ ಹೇಗ್ ಕಟ್ಟಿಕೊಡೋದು ಗೊತ್ತಿಲ್ಲ. ಹ್ಮ್. ಶಾಹಿ ಸ್ನಾನ ಇಲ್ಲ. ಇದು 4ನೇ ಕುಂಭ. ನಾನು ಪೂರ್ಣ ಕುಂಭ, ಅರ್ಧ ಕುಂಭ, ಹರಿದ್ವಾರದ ಕುಂಭ ಎಲ್ಲವನ್ನೂ ನೋಡಿದ್ದೇನೆ. ಎಲ್ಲದರಲ್ಲೂ ಶಾಹಿ ಸ್ನಾನ ಮಾಡಿದ್ದೀನಿ. ಶಾಹಿ ಸ್ನಾನ ಇಲ್ಲ ಅನ್ನೋದೊಂದು ಬಿಟ್ರೆ ಆ ಎಲ್ಲ ಕುಂಭಗಳನ್ನ ಮೀರಿಸುವಂತ ಅತ್ಯದ್ಭುತವಾಗಿರುವಂತ ಕುಂಭ ಇದು. ನಾನು ಕಳೆದ ಹೆಚ್ಚು ಕಡಿಮೆ 5 ದಿನದಿಂದ ಇಲ್ಲೇ ಇದ್ದೀನಿ. ಇಲ್ಲಿನ ಆಯೋಜನೆ, ಅವ್ರು ವ್ಯವಸ್ಥೆ ಮಾಡ್ತಾ ಇರೋ ರೀತಿ, ಅದನ್ನ ಹೇಗ್ ಹೇಳೋದು, ಅದು ಪದಗಳಲ್ಲಿ ಕಟ್ಕೊಡೋದು ಬಹಳ ಕಷ್ಟ. ಫ್ಯಾಂಟಾಸ್ಟಿಕ್. ಅದು ಅಷ್ಟೇ, ಒಂದು ಪದವನ್ನು ಹೇಳ್ಬೋದು ಅಷ್ಟೇ ಕಷ್ಟನೇ. ಅದೇ ಉತ್ತರ ಪ್ರದೇಶ ಸರ್ಕಾರದವರು ಕೂಡ, ಅಲ್ಲಿನ ಜಿಲ್ಲಾಡಳಿತ ಕೂಡ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ, ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ದ ಥಿಂಗ್ ಈಸ್, ಅಷ್ಟು ಜನ ಅನ್ಕಂಟ್ರೋಲಬಲ್ ಜನ ಬಂದ್ರೆ ಏನ್ ಮಾಡಕ್ಕಾಗತ್ತೆ ಅಂತ. ಏನು ಅಂದ್ರೆ ನನಗೆ ಒಂದು ಸಂತೋಷ ಏನು ಅಂತಂದ್ರೆ, ಇಲ್ಲಿ ಯಾವುದೋ ಒಂದು ದೇವ್ರನ್ನ ನೋಡ್ಲಿಕ್ಕೆ ಹೋಗೋ ಪರಿಸ್ಥಿತಿ ಒಂದು ಇಲ್ಲ ಅಂತ. ನೀವು ಒಂದೇ ದೇವ್ರನ್ನ ನೋಡ್ಬೇಕು ಅಂತ ಏನಾದ್ರು ಇಷ್ಟು ಜನ ಹೋಗಿದ್ದಿದ್ರೆ ಅದ್ರ ಕತೆ ಏನಾಗಿರ್ತಿತ್ತು ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಹೀಗಾಗಿ ಇಲ್ಲಿ ಹನುಮಾನ್ ಮಂದಿರ ಒಂದಿದೆ, ಒಂದು ಸಣ್ಣ ಗುಡ್ಡದ ಮೇಲೆ. ಅದನ್ನ ಟೋಟಲ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ, ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ಯಾರು ಹೋಗುವಂತಿಲ್ಲ ಅಂತ. ಆದ್ರೆ ಆ ಗುಡ್ಡವನ್ನು ಎಲ್ರೂ ಹತ್ತಬೇಕು ಅಂತ ಪ್ರಯತ್ನ ಪಟ್ಟು ಅಲ್ಲ ಅವಘಡಗಳು ನಡೆದ್ರೆ ಕಷ್ಟ ಅಂತ ಏನೇನೇನೇನೇನೇ ನಿರ್ಣಯ ತೆಗೆದುಕೊಳ್ಬಹುದು ತಗೊಂಡಿದ್ದಾರೆ. ಮತ್ತು ವ್ಯವಸ್ಥೆ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾನು ಇಷ್ಟು ಪೊಲೀಸರನ್ನ ದಾರಿಯುದ್ದಕ್ಕೂ ಮಾತಾಡ್ಸ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡಿದ್ದಾರೆ, ದಾಟಬಹುದಾಗಿರುವಂತ ಎಲ್ಲ ಬ್ರಿಡ್ಜ್ ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಯಾವ ಬ್ರಿಡ್ಜ್ ನಿಂದ ನೀವು ಆಚೆಗೆ ಬರಬಹುದು ಅಂತ ಗೊತ್ತಾಗ್ಬೇಕು ಅಂದ್ರೆ ಪೊಲೀಸರನ್ನ ಮಾತನಾಡಿಸ್ಬೇಕು. ಆ ತರದ ಸ್ಥಿತಿಯಲ್ಲೂ ಕೂಡ ಆ ಪೊಲೀಸರು ಎಷ್ಟು ಕಾಮ್ ಆಗಿ ಪ್ರತಿಯೊಬ್ಬರಿಗೂ ಗೈಡ್ ಮಾಡ್ತಾ ಅವರು ಇದ್ ಮಾಡ್ತಿದ್ದಾರೆ ಅಂತಂದ್ರೆ ನಂಗೆ ಅನ್ಸುತ್ತೆ ವಿಶೇಷವಾಗಿರುವಂತ ಟ್ರೈನಿಂಗ್ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ಅವರಿಗೆ ಹೇಗ್ ಮಾತನಾಡಬೇಕು, ಭಕ್ತರೊಂದಿಗೆ ಹೇಗಿರ್ಬೇಕು, ಸಾಧುಗಳೊಂದಿಗೆ ಹೇಗಿರ್ಬೇಕು, ಎಲ್ಲದರ ಟ್ರೈನಿಂಗ್ ಆಗಿದೆ ಅಂತ ಅನ್ಸುತ್ತೆ. ಸೊ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಸರ್ಕಾರ, ಪ್ರಶಾಸನ ಗಮನಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆಯ ನಡುವೆ ಮತ್ತು ಕಾಲ್ ತುಳಿತ, ನೂಕು ನುಗ್ಗಲು ಸಹಜ ಅರವಿಂದ್. ನಾನು ನೋಡ್ತಿದ್ನಲ್ಲ, ನಾವುಗಳೇ ವಾಪಸ್ ಬರ್ಬೇಕಾದಾಗ ವಯಸ್ಸಾದವ್ರು ಬರ್ತಾರೆ ಮತ್ತು ಒಂದು 15-20 ಜನರು ಒಂದು ಗ್ರೂಪ್ ಇದ್ರೆ ತಪ್ಪು ಹೋಗೋದು ಬಹಳ ಸುಲಭ. ಅವರೆಲ್ಲರೂ ಒಂದು ಬಟ್ಟೆ ಹಿಡ್ಕೊಂಡು, ಒಬ್ರೊಬ್ರು ಬಟ್ಟೆ ಹಿಡ್ಕೊಂಡು ಆ ಬಟ್ಟೆ ಮೂಲಕ ಹೋಗೋದು, ಇದೆಲ್ಲ ದೃಶ್ಯ ನೋಡೋದಿದೆಯಲ್ಲ, ಇದು ನನಗನ್ಸುತ್ತೆ ಅದು ಕುಂಭಮೇಳದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗೋದು. ಅದು ಮಹಾಕುಂಭದಲ್ಲಿ, ಹಿಂದಿನ ಕುಂಭದಲ್ಲೂ ಬಂದಿದ್ದೀನಿ, ಆದ್ರೆ ಈ ತರದ ಪರಿಸ್ಥಿತಿ ನೋಡಿರ್ಲಿಲ್ಲ. ಆದ್ರೆ ಈ ಕುಂಭ ಮಾತ್ರ ಅವೆಲ್ಲವನ್ನು ಮೀರಿಸುವಂತ ಅದ್ಭುತವಾದ ಕುಂಭ ಅಂತ ಅನಿಸ್ತು ನನಗೆ.
ಬಂದವರೆಲ್ಲ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ, ಎಲ್ಲರೂ ಅಲ್ಲಿಗೆ ಹೋಗಬೇಕು ಅನ್ಕೋತಾರೆ. ಇದು ಸಮಸ್ಯೆಗೆ ಇನ್ನೊಂದು ಕಾರಣನ ಅಂತ? ಬೇರೆ ಬೇರೆ ಸ್ನಾನಘಟ್ಟಗಳಲ್ಲಿ ಸ್ನಾನ ಮಾಡ್ತಿಲ್ವಂತೆ ಕೆಲವರೆಲ್ಲ. ಮಾಡಲ್ಲ, ಯಾರು ಮಾಡೋದಿಲ್ಲ. ಈಗ ನನಗೆ ನಾನು ಜಂಗಮವಾಡಿ ಮಠಕ್ಕೆ ಬಂದಾಗ ಬಹಳ ಜನ ಕೇಳಿದ್ರು, ತ್ರಿವೇಣಿ ಸಂಗಮಕ್ಕೆ ಹೋಗ್ ಬಂದ್ರ ಅಂತ. ನಾನು ಇಲ್ಲ ಅಂತಂದೆ ಅವರಿಗೆಲ್ಲ, ಇಲ್ಲ ಬೇರೆ ಘಾಟ್ನಲ್ಲಿ ಮಾಡಿದೆ ಅಂತ. ಸೊ ದಟ್ ಅವರು ಕೂಡ ಬೇರೆ ಘಾಟ್ನಲ್ಲಿ ಮಾಡೋದಕ್ಕೆ ಯೋಚನೆ ಮಾಡ್ಲಿ ಅಂತ. ಅದರ್ವೈಸ್ ಪ್ರತಿಯೊಬ್ಬರಿಗೂ ಸಂಗಮಕ್ಕೆ ಹೋಗ್ಬೇಕು, ಬೋಟಲ್ ಹೋಗ್ಬೇಕು, ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅನ್ನುವಂತ ಧಾವಂತ ಇದೆ. ವ್ಯವಸ್ಥೆಗಳು ತುಂಬಾ ಚೆನ್ನಾಗಿವೆ. ಆದ್ರೆ ಇದು ಅನ್ಬೇರಬಲ್ ನಂಬರ್. ಇದು ಯಾವ ತರ ಇದೆ ನಂಬರ್ ಅಂತಂದ್ರೆ, ನೀವು ಎಷ್ಟು ಬೋಟಲ್ ಹೋಗ್ಲಿ, ಏನಂತ ಸ್ನಾನ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ಪ್ರತಿಯೊಬ್ಬರಿಗೂ ಹಂಗೊಂದಿದೆ, ನಾವ್ ಅಲ್ಲಿಗೆ ಹೋಗ್ಬಿಡ್ಬೇಕು, ದಾಟ್ ಬಿಡ್ಬೇಕು, ಅಲ್ಲಿಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಬೇಕು ಅಂತ ಒಂದು. ಆಮೇಲೆ ಎರಡನೇದು, ಅದು ಒಂದೇನಿದೆ ಅಂದ್ರೆ, ಒಂದು ಮುಹೂರ್ತ ಶುರುವಾದಾಗ ಈ ಶಾಹಿ ಸ್ನಾನದಲ್ಲಿ ಸಾಧುಗಳು ಮೊದಲು ಸ್ನಾನ ಮಾಡ್ತಾರೆ, ನಾಗಗಳು ಸ್ನಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸ್ನಾನಕ್ಕೆ ಇಳಿಬೇಕು ಅಂತ. ಅವರ ನಡುವೆ ನುಗ್ಗಿಕೊಂಡು ಹೋಗುವಂತ ಪ್ರಯತ್ನ ಇದೆಯಲ್ಲ, ಮತ್ತು ಇದು ಪೊಲೀಸರು ತಡಿಲಿಕ್ಕೂ ಆಗೋದಿಲ್ಲ. ಹೇಗೆ ಅಂದ್ರೆ, ಭಕ್ತರ ಜೊತೆ ನೀವು ಕೆಟ್ಟದಾಗಿ ವ್ಯವಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಬೈಲಿಕ್ಕೆ ಆಗೋದಿಲ್ಲ, ಹೊಡಿಲಿಕ್ಕೆ ಆಗೋದಿಲ್ಲ. ಪೊಲೀಸರ ಕೈಯಲ್ಲಿ ಲಾಠಿ ಹಿಡಿದಿರ್ತಾರೆ, ಬೀಸ್ಬೇಕು ಅಂತ ಅನ್ನಿಸ್ತಿರುತ್ತೆ ಅವ್ರಿಗೆ ಜನ ನುಗ್ಗುವಾಗ. ಆದ್ರೆ ತುಂಬಾ ಕಂಟ್ರೋಲ್ ಮಾಡ್ಕೊಳ್ತಾರೆ. ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ ನಮ್ ಜನನು ಕೂಡ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಸಂಗಮದಲ್ಲೇ ಸ್ನಾನ ಮಾಡಬೇಕು ಅಂತ ಭಾವಿಸದೆ, ಅದರ ಶ್ರದ್ಧೆಯ ಭಾವವನ್ನು ಇಟ್ಕೊಂಡು ಇಲ್ಲಿ ಎಲ್ಲೆಲ್ಲಿ ಘಾಟ್ ಮಾಡಿದ್ದಾರೋ, ಎಲ್ಲಿ ಮುಳುಗಿದ್ರು ಅದನ್ನ ಸಂಗಮ ಅಂತ ಭಾವಿಸ್ಬೇಕು ಅಂತ ಜನ ಅನ್ಕೋಬೇಕು. ಬಹುಶಃ ನನ್ಗನ್ಸುತ್ತೆ ನಮ್ ಯೂಟ್ಯೂಬರ್ಸ್ ಆಗಿ, ಟಿವಿ ಚಾನೆಲ್ಗಳಾಗಿ ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡೋದು ಒಳ್ಳೇದು ಅಂತ. ಓಕೆ, ರೈಟ್. ಥ್ಯಾಂಕ್ ಯು ಚಕ್ರವರ್ತಿ ಸೂಲಿಬೆಲೆ ಅವರೇ, ಧನ್ಯವಾದ. ಸೊ ಇದೆ ಒಂದು ಅನ್ಬೇರಬಲ್ ನಂಬರ್ಸ್ ಅಲ್ಲಿರ್ತಕ್ಕಂಥ ಜನ. ಇನ್ನೊಂದು, ಎಲ್ಲರೂ ತ್ರಿವೇಣಿ ಸಂಗಮದ ಜಾಗಕ್ಕೆ ಹೋಗಬೇಕು ಸ್ನಾನಕ್ಕೆ ಅಂತಕ್ಕಂಥದ್ದು ಸ್ವಲ್ಪ ಅವಘಡಗಳಿಗೆ ಕಾರಣ ಆಗಿದೆ ಅಂತ ಅಷ್ಟೇ.